ಜಿಲ್ಲಾಡಳಿತದ ಬಗ್ಗೆ ಅಪನಂಬಿಕೆ ಬರುವಂತೆ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ಗೆ ಜಿಲ್ಲಾಧಿಕಾರಿ ನೋಟಿಸ್ ನೀಡಿದ್ದಾರೆ. ಈ ಒಂದು ದಿನದ ಒಳಗೆ ಉತ್ತರ ನೀಡುವಂತೆ ಐಪಿಸಿ ಸೆಕ್ಷನ್ 189ರ ಅಡಿಯಲ್ಲಿ ನೋಟಿಸ್ ನೀಡಿದ್ದು, ಒಂದು ಸರ್ಕಾರಿ ಸಂಸ್ಥೆಯನ್ನ ನೀವು ಅನುಮಾನದಿಂದ ನೋಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸಿದೆ. ಆದರೆ ಸುಮಲತಾ ಮಾತ್ರ ನನಗೆ ಈವರೆಗೂ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಪರಿಶೀಲನೆಯಲ್ಲಿ ಜಿಲ್ಲಾಡಳಿತದ ಕಾರ್ಯವೈಖರಿಯನ್ನ ಮಾಧ್ಯಮಗಳ ಎದುರು ಪ್ರಶ್ನಿಸಿ ಅನುಮಾನ ವ್ಯಕ್ತಪಡಿಸಿದರು. ಹಾಗಾಗಿ ನೋಟಿಸ್ ನೀಡಿ ಇವತ್ತೇ ಉತ್ತರಿಸುವಂತೆ ಜಿಲ್ಲಾಧಿಕಾರಿಗಳು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಡಿಸಿ ನೋಟಿಸ್ ಅನ್ನ ನೀಡಿದ್ದಾರೆ. ಆದರೆ ಇದುವರೆಗೆ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಸುಮಲತಾ ಹೇಳಿದ್ದಾರೆ. ಒಂದು ಸರ್ಕಾರಿ ಸಂಸ್ಥೆಯನ್ನ ಮಾಧ್ಯಮಗಳ ಮುಂದೆ ಪ್ರಶ್ನಿಸುವುದು, ಅನುಮಾನ ಬರೋ ರೀತಿಯಲ್ಲಿ ಮಾತನಾಡೋದು ಎಷ್ಟು ಸರಿ, ಇದರ ವಿರುದ್ಧ ಯಾಕೆ ನಾವು ಕ್ರಮ ಕೈಗೊಳ್ಳಬಾರದು ಅಂತ ಪ್ರಶ್ನಿಸಿ ಈಗ ಜಿಲ್ಲಾಡಳಿತದಿಂದ ನೋಟಿಸ್ ನೀಡಲಾಗಿದೆ ಅಂತ ಹೇಳಲಾಗಿದ್ದು, ಒಂದು ದಿನದ ಒಳಗೆ ಉತ್ತರಿಸುವಂತೆ ಹೇಳಲಾಗಿದೆ. ಆದರೆ ಸುಮಲತಾ ಇದುವರೆಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ತಿಮ್ಮೇಗೌಡ, ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಅಂತ ಹೇಳಿ ಜಿಲ್ಲಾಡಳಿತದಿಂದ ಮಾಹಿತಿ ಸಿಗ್ತಾ ಇದೆ. ಆದ್ರೆ ನನಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಸಿಕ್ಕಿಲ್ಲ ಅಂತ ಹೇಳಿ ಸುಮಲತಾ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೋಟಿಸ್ ಸಿಕ್ಕಿರೋದೇ ನಿಜ ಆದ್ರೆ ಏನೆಲ್ಲ ಆಪ್ಷನ್ಸ್ ಕಂಡು ಬರ್ತಾ ಇದಾವೆ ಸುಮಲತಾ ಅವರ ಮುಂದೆ? ಅವರು ಹಾಜರಾಗ್ತಾರ ಜಿಲ್ಲಾಧಿಕಾರಿ ಮುಂದೆ? ಏನ್ ಕಥೆ? ಶಮೀರ, ಈಗಾಗಲೇ ಮಂಡ್ಯ ರಣರಂಗದಲ್ಲಿ ಒಂದು ರೀತಿ ಟಾಕ್ ವಾರ್ ಇತ್ತು. ಆ ಟಾಕ್ ವಾರ್ ಇವಾಗ ಬದಲಾಗಿ ವಿಡಿಯೋ ವಾರ್ ಆಗಿ ಪರಿಣಮಿಸಿದೆ. ಸೊ ಹೀಗಾಗಿ ಆ ಒಂದು ನಿನ್ನೆ ಸುಮಲತಾ ಅವರು ಕೂಡ ಒಂದು ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಪೂರ್ತಿ ಪ್ರಮಾಣದ ಅಂದರೆ ನಾಮಪತ್ರ ಪರಿಶೀಲನೆಯ ಪೂರ್ತಿ ಪ್ರಮಾಣದ ವಿಡಿಯೋವನ್ನು ನಾವು ಕೇಳಿದರೆ ಅವರು ಅರ್ಧ ವಿಡಿಯೋವನ್ನು ಕೊಟ್ಟಿದ್ದಾರೆ ಡಿ ಸಿ ಅವರು. ಮತ್ತು ಡಿ ಸಿ ಅವರೇ ಖುದ್ದಾಗಿ ವಿಡಿಯೋ ಟ್ಯಾಂಪರಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ನಿನ್ನೆ ಸುಮಲತಾ ಅವರು ಹೇಳಿದರು. ಮತ್ತು ಸುಮಲತಾ ಬೆಂಬಲಿಗರಿಂದ ಕೆಲ ಕಾಲ ಒಂದು ಹೋರಾಟ ಕೂಡ ಡಿ ಸಿ ಕಚೇರಿಯಲ್ಲಿ ನಡೀತು. ಯಾಕೆಂತಂದರೆ ಅವರು ಅರ್ಧ ವಿಡಿಯೋ ಕೊಡೋ ಮೂಲಕ ಏನೋ ಸಿ ಎಂ ಕುಮಾರಸ್ವಾಮಿ ಅವ್ರ ಜೊತೆ ಸೇರಿಕೊಂಡು ಏನೋ ರೀತಿ ಅನುಮಾನ ಬರುವಂಗೆ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಸುಮಲತಾ ಅವರು ಹೇಳಿದರು. ಸೊ ಈ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಅನುಮಾನ ಮೂಡುವಂತೆ ನೀವು ಮಾತಾಡ್ತಿದ್ದೀರಾ, ಯಾಕೆಂತಂದರೆ ಚುನಾವಣಾ ಹೊತ್ತಿನಲ್ಲಿ ಈ ರೀತಿ ಡಿ ಸಿ ಅವರ ವಿರುದ್ಧ ಮಾತನಾಡಬಾರ್ದು, ಮತ್ತು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಡಿ ಸಿ ಅವರು ಸುಮಲತಾ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಖುದ್ದು ನೀವು ನೀಡಿರುವಂಥ ಒಂದು ಹೇಳಿಕೆಗೆ ಡಿ ಸಿ ಕಚೇರಿಗೆ ಬಂದು ಆನ್ಸರನ್ನು ಮಾಡಬೇಕು ಅಂತಕ್ಕಂಥ ಒಂದು ನೋಟಿಸನ್ನು ಸುಮಲತಾ ಅವರು ಕೊಟ್ಟಿರುವಂಥದ್ದು. ಅಂತಂದರೆ ನಿನ್ನೆ ರಾತ್ರಿ ಡೆವಲಪ್ಮೆಂಟ್, ಯಾಕೆಂದರೆ ಅವರು ಪ್ರಚಾರದಲ್ಲಿ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ನೋಟಿಸ್ ಇಶ್ಯೂ ಆಗಿರುತ್ತೆ. ಅವರ ಬೆಂಬಲಿಗರಿಗೆ ಸುಮಲತಾ ಅವರನ್ನ ಅಡ್ರೆಸ್ ಮಾಡಿ ನೋಟಿಸನ್ನು ಮಾಡಿರೋದ್ರೆ. ಸೊ ಹಂಗಾಗಿ ನಮಗಿನ್ನೂ ಕೂಡ ತಿಳಿದು ಬಂದಿಲ್ಲ, ನೋಟಿಸ್ ಬಂದಿರೋದು ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಸುಮಲತಾ ಅವರು ಹೇಳಿದರು. ಆದರೆ ಸುಮಲತಾ ಅವರು ಮೋಸ್ಟ್ಲಿ ಐ ಥಿಂಕ್ ಇವತ್ತು ಅಥವಾ ನಾಳೆ ಅವರು ಒಂದು ದಿನದ ಒಳಗೆ ಡಿ ಸಿ ಕಚೇರಿಗೆ ಬಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಡಿ ಸಿ ಅವರು ಕೂಡ ಖುದ್ದಾಗಿ ಆ ಪತ್ರದಲ್ಲಿ ಬರೆದಿರುವಂಥದ್ದು. ಸೊ ಹಾಗಾಗಿ ಇವತ್ತು ಅಥವಾ ನಾಳೆ ಸುಮಲತಾ ಅವರು ಡಿ ಸಿ ಕಚೇರಿಗೆ ಖುದ್ದು ಹಾಜರಾಗಿ ಆ ಒಂದು ಪತ್ರಕ್ಕೆ ಆನ್ಸರನ್ನು ಮಾಡತಕ್ಕಂಥ ಒಂದು ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಶಮೀರಾ.